ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಏನ್ ಮಾತಾಡೋದು ಗುರು, ನೆನ್ನೆ ನಿಜವಾಗ್ಲೂ ಕೂಡ ಅಷ್ಟೇ ನಮ್ಮ ಇಂಡಿಯನ್ ಟೀಮು ಈ ತರ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ದೇವ್ರನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಟ್ಲೀಸ್ಟ್ ಒಂದು ಫೈಟರ್ ಕೊಡ್ಬೋದಿತ್ತಲ್ಲ ಗುರು. ನೆನ್ನೆ 111ಕ್ಕೆ ಆಲ್ ಔಟ್ ಆಗುತ್ತೆ ಅಂದ್ರೆ ಎಲ್ಲಿಗೆ ಹೋಗ್ತಿದೆ ಟೀಮ್ ಇಂಡಿಯಾ? ನಿಜವಾಗ್ಲೂ ಕೂಡ ನೆನ್ನೆ ಮ್ಯಾಚ್ ನೋಡ್ತಿದೀವಿ ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬಂದಂಗೆ ಆಗ್ತದೆ. ಅಲ್ಲಿ ಸ್ಟೇಡಿಯಂ ಅಲ್ಲಿ ಕೂತವರು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಹೋಗ್ ಕಳ್ಕೊಂಡು ಎಷ್ಟು ಬೇಜಾರ್ಲಿದ್ರು. ನಮಗಂತೂ ಕೇಳೋದೇ ಬೇಡ. ನಿಜವಾಗ್ಲೂ ಇಲ್ಲಿ ಏನಾಯ್ತು ನಿನ್ನೆ ಅಂದ್ರೆ ಸ್ಟಾರ್ಟಿಂಗ್ ಟಾಸ್ ಅಲ್ಲಿ ಅಡ್ವರ್ಟ್ ಆಗ್ಬಿಟ್ಟಿದ್ದು. ಸೌತ್ ಆಫ್ರಿಕಾದವರು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಲ್ಲ, ಅಲ್ಲೇ ದೊಡ್ಡ ಮೆನೇಜ್ ಕೂಡ ಆಗಿದ್ದು. ಏನಕ್ಕೆ ಅಂದ್ರೆ ನಾನು ಲಾಸ್ಟ್ ಒಂದು ಪ್ರಿವ್ಯೂ ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಹೇಳಿದ್ದೆ, ಈ ಪಿಚ್ ಅಲ್ಲಿ ಯಾರು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅವರಿಗೆ ಪ್ಲಸ್ ಕೂಡ ಇರುತ್ತೆ. ಸ್ಟಾರ್ಟಿಂಗ್ ಏನೋ 170 180 ರನ್ ಕೊಟ್ಬಿಟ್ರು ಅಂದ್ರೆ ಈಸಿಯಾಗಿ ಕಂಟ್ರೋಲ್ ಮಾಡ್ಕೊಬಹುದು ಸೆಕೆಂಡ್ ಓವರ್ ಅಂತ, ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾನು ಕೂಡ ಹೇಳಿದ್ದೆ. ಆದ್ರೆ ನಿನ್ನೆ ಯಾವ ತರ ಹೇಳಿದ್ದೆ ಅದೇ ರೀತಿಗೆ ದೊಡ್ಡ ಮಿಸ್ಟೇಕ್ ಕೂಡ ಆಗಿರುವಂತದ್ದು. ನಮ್ಮ ಟೀಮ್ ಇಂಡಿಯಾ ಏನಾದ್ರು ಟಾಸ್ ಅನ್ನ ಬಿಟ್ಟು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಜಾಸ್ತಿ ಬೇಡಗರು 160 170 ಪ್ಲಸ್ ಅಷ್ಟೇ ಕೊಟ್ಟಿದ್ರು ಸಾಕಿತ್ತು, ಈಸಿಯಾಗಿ ಕಂಟ್ರೋಲ್ ಮಾಡ್ಕೊಂಬರಿತ್ತು. ಆದ್ರೆ ಬ್ಯಾಟ್ ಲಕ್ ಏನು ಮಾಡಂಗಿಲ್ಲ. ಮತ್ತೆ ಇದುವರೆಗೂ ಈ ಪಿಚ್ ಅಲ್ಲಿ ಯಾರ್ಯಾರು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ರೆ ಆಲ್ಮೋಸ್ಟ್ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ವಿನ್ ಕೂಡ ಆಗಿರುವಂತದ್ದು. ಅಂದ್ರೆ ಪಿಚ್ ಆತರ ಇದೆ, ಸ್ಟಾರ್ಟಿಂಗ್ ಸ್ವಲ್ಪ ಬ್ಯಾಟಿಂಗ್ ಗೆ ಹೆಲ್ಪ್ ಕೂಡ ಆಗುತ್ತೆ. ನಿಮ್ಗೆ ನೀವು ಕೂಡ ನೋಡಿದ್ರ ಸ್ಟಾರ್ಟಿಂಗ್ ಯಾರಿಗೆ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಸ್ ಗಳಿಗೆ ಕೂಡ ಕಷ್ಟ ಕೂಡ ಆಯ್ತು. ಸ್ಟಾರ್ಟಿಂಗ್ ಬರ್ತಂಗೆ ವಿಕೆಟ್ ಬಿಡಕ್ ಕೂಡ ಸ್ಟಾರ್ಟ್ ಆಯ್ತು. ನಾವೆಲ್ಲ ಒಂಥರ ಜೋಶಿಗೆ ಬಂದ್ಬಿಟ್ವಿ. ಬಿಡುಗರು ಏನೊಂದು ಕಂಟ್ರೋಲ್ ಮಾಡ್ಕೊಳ್ತಾರೆ. ಎರಡೇ ಓವರ್ ಅಲ್ಲಿ ಸುಮಾರು 2 ವಿಕೆಟ್ ಅನ್ನ ಬಿತ್ತಲ್ಲ. ಜಸ್ಟ್ ಎರಡೇ ಓವರ್ ನೋಡ್ಬಿಟ್ಟು ನಾವಿಲ್ಲಿ ಒಂದು ಕನ್ಕ್ಲೂಷನ್ ಗೆ ಬಂದ್ಬಿಟ್ಟು ಯಾರ್ದು ಐಡನ್ ಮಕ್ರಮ್ ಇಂದು ವಿಕೆಟ್ ಕೂಡ ಬಿತ್ತು, ಅದಾದ್ಮೇಲೆ ಡಿಕಾಕಿನ್ ವಿಕೆಟ್ ಕೂಡ ಬಿತ್ತು. ಎರಡು ಮೇನ್ ಪಿಲ್ಲರ್ಸ್ ಗಳಲ್ಲಿ ಬಿದ್ದೋಗಿದಾವೆ ಅಂದ್ರೆ ಇನ್ನೇನು ಕಂಟ್ರೋಲ್ ಮಾಡ್ಕೊಳ್ತಾರೆ. ಜಾಸ್ತಿ ಏನಿಲ್ಲಿ ನಾವು ರನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ ಅಂತ ಅನ್ಕೊಂಡ್ವಿ. ಆದ್ರೆ ಮ್ಯಾಚ್ ಫುಲ್ ಟರ್ನ್ ಆಗ್ಬಿಡ್ತು ಇಲ್ಲಿ. ನಿಜವಾಗ್ಲೂ ಏನೇನ್ ಮೈನಸ್ ಆಯ್ತು ಅಂತ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಕೊಡಿರಿ. ಆಕ್ಚುಲಿ ನೆನ್ನೆ ಹೇಳ್ಬೇಕು ಅಂದ್ರೆ ಸೌತ್ ಆಫ್ರಿಕಾದವ್ರಿಗೆ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಬ್ಯಾಟಿಂಗ್ ತುಂಬಾ ಕಷ್ಟ ಕೂಡ ಆಯ್ತು. ಸ್ಟಾರ್ಟಿಂಗ್ ಎರಡು ಮೇನ್ ಪಿಲ್ಲರ್ಸ್ ಕೂಡ ಬಿದ್ದೋಯ್ತಾ, ಡಿಕಾಕ್ ಮತ್ತೆ ಮಕ್ರಮ್. ಅದಾದ್ಮೇಲೆ ಪವರ್ ಪ್ಲೇ ಮುಗಿತಂಗೆ ಸ್ವಲ್ಪ ಕಷ್ಟನೇ ಇತ್ತು ಇವರಿಗೆ, ಯಾರಿಗೆ ಸೌತ್ ಆಫ್ರಿಕಾದವರಿಗೆ. ಅದಾದ್ಮೇಲೆ ಮ್ಯಾಚ್ ಎಲ್ಲಿಂದ ಟರ್ನ್ ಆಯ್ತು ಅಂದ್ರೆ 8ನೇ ಓವರ್ ಇಂದ ಮ್ಯಾಚ್ ಟರ್ನ್ ಆಗಿದ್ದು. ಡೇವಿಡ್ ಬ್ರೇಗಸ್ ಮತ್ತೆ ಮಿಲ್ಲರ್ ನಿಂತ್ಕೊಂಡು ಆಡಿದ್ದು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ. ಫುಲ್ ಮ್ಯಾಚ್ ಟರ್ನ್ ಆಗಿದೆ. ಅವರಿಗೆ ಇನ್ನೊಂದು ನೇಮ್ ಇರದೆ, ಅದು ಬೇಬಿ ಎಬಿ ಅಂತ. ಸೊ ಅದೇ ಲೆವೆಲ್ ಅಲ್ಲಿ ನಿನ್ನೆ ಗೇಮ್ ಅನ್ನ ಕೂಡ ಆಡಿರುವಂತದ್ದು ಬ್ರೇವಿಸ್. 3 6 3 4 ನ ಹೊಡೆದು ಸುಮಾರು 45 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿರುವಂತದ್ದು ನಿನ್ನೆ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಮಿಲ್ಲರ್ ಕೂಡ ಅಷ್ಟೇ ಬಾಲ್ ನ ಫುಲ್ ಮಿಲ್ ಮಾಡ್ಬಿಟ್ಟಿದ್ದಾರೆ ನಿನ್ನೆ ಮ್ಯಾಚ್ ಅಲ್ಲಂತೂ. ಕೇವಲ 24 ಬಾಲಿಗೆ 44 ರನ್ ಹೊಡೆದಿರುವಂತದ್ದು. 1 4 3 6 ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ. ಮಾತ್ರ ನಿನ್ನೆ ಸೌತ್ ಆಫ್ರಿಕಾದ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳಲ್ಲಿ ಕೊಲಾಪ್ಸ್ ಆದ್ರೂ ಕೂಡ ಅಷ್ಟೇ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಒಳ್ಳೆ ರನ್ ತಂದ್ಕೊಟ್ಟಿದ್ರೆ ಇದೇ ಅವ್ರಿಗೆ ಪ್ಲಸ್ ಕೂಡ ಆಗಿತ್ತು ನಿನ್ನೆ ಮ್ಯಾಚ್ ಅಲ್ಲಿ. ಸೊ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ನೋಡಕ್ ಅಂದ್ರೆ ಬಂದರೆಲ್ಲ ಕೂಡ ಪದ ಅಂತ ಒಂದೊಂದ್ಸಲಿ ಉದ್ರೋಗಿ ನಮಗೆ ಎಲ್ಲಿ ತನಕ ಹೋಪಿತ್ತು ಅಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಡುಬೆ ನಿಂತ್ಕೊಂಡು ಆಡ್ತಾ ಇದ್ರಲ್ಲ ಅಲ್ಲಿ ತನಕ ಹೋಪಿತ್ತು. ಒಂದು ವಿಕೆಟ್ ಬೀಳ್ತದಂಗೆ ಆಲ್ಮೋಸ್ಟ್ ಎಲ್ಲಾ ಕೂಡ ಹೋಪನ ಕಳ್ಕೊಂಡ್ಬಿಟ್ರು. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿರಂಗೆ ಈಗ ಸ್ವಲ್ಪ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಇಂಡಿಯನ್ ಟೀಮ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಯಾರು ಅಭಿಷೇಕ್ ಶರ್ಮಾ ಕೂಡ ಅಂತ ಫಾರ್ಮ್ ಅಲ್ಲಿ ಕೂಡ ಇಲ್ಲ. ನಿನ್ನೆ ಅದನ್ನು ಕೂಡ ಮತ್ತೆ ರಿಪೀಟ್ ಕೂಡ ಆಯ್ತು. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಫಾರ್ಮ್ ಅಲ್ಲಿ ಇಲ್ಲ. ಅದಾದ್ಮೇಲೆ ಇಶಾನ್ ಕಿಶನ್ ಸ್ವಲ್ಪ ಆಡ್ತಾರೆ ಅಂತ ಅನ್ಕೊಂಡಿದ್ವಿ, ಅದು ಕೂಡ ಎಕ್ಸ್ಪೆಕ್ಟೇಷನ್ ಫುಲ್ ಹಾಳಾಯ್ತು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ನಿನ್ನೆ ಮ್ಯಾಚ್ ಅಲ್ಲೇ ಫುಲ್ ಫ್ಲಾಪ್. ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲಿ ತನಕ ಚೆನ್ನಾಗಿ ಆಡ್ಕೊಂಡ್ಬಂದು ಈಗ ಈ ತರ ಇಡುತ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೇರ್ಲೆಸ್ ಅನ್ಬೇಕಾ, ಇಲ್ಲ ಅಂದ್ರೆ ಸೌತ್ ಆಫ್ರಿಕಾದ ಬೌಲಿಂಗ್ ಹಂಗಿತ್ತ ಅನ್ಬೇಕಾ, ಏನು ಗೊತ್ತಿಲ್ಲ. ನಿಜವಾಗ್ಲೂ ಸೌತ್ ಆಫ್ರಿಕಾರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಂಟ್ರೋಲ್ ನ ಕೂಡ ಮಾಡ್ಕೊಂಡಿದ್ರೆ. ಅದಾದ್ಮೇಲೆ ಪವರ್ ಪ್ಲೇ ಹೇಳ್ಬೇಕು ಅಂದ್ರೆ ಸುಮಾರು 4 ಓವರಿಗೇನೋ 20 ರನ್ಗೆ 3 ವಿಕೆಟ್ ಅನ್ನ ಕಳ್ಕೊಂಡಿದ್ರು ಸೌತ್ ಆಫ್ರಿಕಾದವರು. ಅದಾದ್ಮೇಲೆ ಇಂಡಿಯನ್ ಟೀಮ್ ನೋಡಕ್ ಹೋದ್ವಿ ಅಂದ್ರೆ ಅವ್ರಿಗಿಂತ ಒಂದು 20-23 ರನ್ ಮುಂದೆ ಇದ್ರು. ಸುಮಾರು 43 ರನ್ ಹೊಡೆದಿದ್ರು ಪವರ್ ಪ್ಲೇ ಮುಗಿದ್ರೊಳಗೆ. ಅದಾದ್ಮೇಲೆ 3 ವಿಕೆಟ್ ಅನ್ನ ಅದ್ರೊಳಗೆ ಲಾಸ್ ಕೂಡ ಮಾಡ್ಕೊಂಡಿದ್ರು. ಎಲ್ಲ ಏನೇನು ಬರ್ತದಂಗೆ ಉದ್ರೋದ್ರಲ್ಲ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಇಂದ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ವಿ ನಿನ್ನೆ ಮ್ಯಾಚ್ ಅಲ್ಲಿ. ಅಟ್ಲೀಸ್ಟ್ ಆಡ್ ಕೊಡ್ತಾರೆ. ಏನಕ್ಕೆ ಅಂದ್ರೆ ಲಾಸ್ಟ್ 3 ಮ್ಯಾಚ್ ಕೂಡ 0-0 ಔಟ್ ಆಗಿದ್ದಾರೆ. ಆಕ್ಚುಲಿ ಏನಾಯ್ತು ಅಂದ್ರೆ ಫಸ್ಟ್ ಬರ್ತದಂಗೆ ಅಭಿಷೇಕ್ ಶರ್ಮಾ 4 ಅನ್ನ ಹೊಡೆದಿದ್ದು ನೋಡಿದೇವು ಅಂದ್ರೆ ಪಕ್ಕ ಇವತ್ತು ಮ್ಯಾಚ್ ಚೇಂಜ್ ಆಗುತ್ತೆ. ಅಭಿಷೇಕ್ ಶರ್ಮಾ ಒಂದು 4 ಕೂಡ ಹೊಡೆದ್ರು. ಅದಾದ್ಮೇಲೆ ಪಕ್ಕ ಇವತ್ತು ಕಮ್ ಬ್ಯಾಕ್ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ. ಸೊ ಆಗುತ್ತಿತ್ತು ಮ್ಯಾಚ್ ಟರ್ನ್ ಆಗುತ್ತೆ, ವಿಕೆಟ್ ಹೋದ್ರು ಕೂಡ ಪರವಾಗಿಲ್ಲ ಅಂತ ನಾವೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ವಿ. ಆದ್ರೆ ಎಲ್ಲಿ ಜಸ್ಟ್ 15 ರನ್ ಕೊಟ್ಬಿಟ್ಟು ಲಾಸ್ಟ್ ಗೆ ಅಭಿಷೇಕ್ ಶರ್ಮಾ ಕೂಡ ಇಲ್ಲಿ ಔಟ್ ಕೂಡ ಆಗಿತ್ತು. ನಿಜವಾಗ್ಲೂ ತುಂಬಾ ಸ್ಯಾಡ್ ನ್ಯೂಸ್. ಇದು ಮಾತ್ರ ಕಂಟಿನ್ಯೂಸ್ ಆಗಿ ಒಬ್ಬ ಪ್ಲೇಯರ್ ಈ ತರ ಫ್ಲಾಪ್ ಆಗ್ತಿದ್ದಾನೆ ಅಂದ್ರೆ ಅದು T20 ವರ್ಲ್ಡ್ ಕಪ್ ಅಲ್ಲಿ ಇಂತ ಸೀರಿಯಸ್ ಅಲ್ಲಿ ಫ್ಲಾಪ್ ಆದ್ರೆ ನಿಜವಾಗ್ಲೂ ಮಾತ್ರ ಒಂಥರ ಮರ್ಯಾದೆನೇ ಎಲ್ಲ ಅನ್ಸ್ಬಿಡ್ತು. ಆತರ ನಿನ್ನೆ ಮ್ಯಾಚ್ ಆಗಿರುವಂತದ್ದು ಮರ್ಯಾದೆ ಒಂಥರ ಹೋಗ್ಬಿಟ್ಟಿದೆ ಇವರು. ಈಗ ಹರಾಜಾಗ್ತಂಗ್ ಆಗ್ಬಿಟ್ಟಿದೆ. ಈಗ ಇಷ್ಟು ಮ್ಯಾಚಸ್ ಗಳು ಚೆನ್ನಾಗಿ ಆಡ್ಕೊಂಡ್ಬಂದು ಸೂಪರ್ 8 ಕ್ವಾಲಿಫೈ ಆದ್ಮೇಲೆ ಕೂಡ ಈ ರೀತಿಗೆ ಇಂಡಿಯನ್ ಟೀಮ್ ಬ್ಯಾಟಿಂಗ್ ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂದ್ರೆ
ಎಲ್ಲಿದೀವಿ ಅನ್ನೋದೇ ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ನಿನ್ನೆ ಇಂಡಿಯನ್ ಟೀಮ್ ಕಡೆಯಿಂದ ಇಬ್ರು ಆಡಿರೋದು ಗುರು, ಇಬ್ರು ಎಲ್ಲಿಂದ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ ಜಸ್ಪ್ರೀತ್ ಬುಮ್ರಾಗೆ ಒಂದು 3 ವಿಕೆಟ್ ಕೂಡ ಬಿದ್ದೆ. ಸಾಲಿಡ್ ಅಂದ್ರೆ ಸಾಲಿಡ್ ಗೆ ಕಂಟ್ರೋಲ್ ಕೂಡ ಮಾಡಿದ್ರೆ 4 ಓವರ್ ಕೇವಲ 15 ರನ್ ಓಡಿಸ್ಕೊಂಡ್ರು ಕೂಡ 3 ವಿಕೆಟ್ ಅನ್ನ ತಗೊಂಡಿದ್ದಾರೆ. ಒಬ್ರೆ ಚೆನ್ನಾಗಿ ಕಂಟ್ರೋಲ್ ಕೂಡ ಮಾಡಿರುವಂತದ್ದು. ಅದಾದ್ಮೇಲೆ ಎಲ್ಲ ಕೂಡ ಆಲ್ಮೋಸ್ಟ್ ಹುಚ್ಚನೆ ಓಡಿಸ್ಕೊಂಡು ಸುಮಾರು 187 ರನ್ ಕೊಟ್ಬಿಟ್ಟು ಸೌತ್ ಆಫ್ರಿಕಾದವರಿಗೆ. ಸೊ ಅದೇ ಮೇನ್ ಫಾಲ್ಟ್ ಆಗಿದ್ದು ನಿನ್ನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಿನ್ ಆಗ್ಬೇಕು ಅಂದ್ರೆ 160 150 ಒಳಗೆ ಕಂಟ್ರೋಲ್ ಮಾಡ್ಕೋಬೇಕಿತ್ತು. ಆದ್ರೆ ಇವರಲ್ಲಿ ತುಂಬಾ ಎಡಬಿಟ್ರು, ಬೌಲಿಂಗ್ ಅಲ್ಲೂ ಕೂಡ ಎಡಬಿಟ್ರು, ಮತ್ತೆ ಬ್ಯಾಟಿಂಗ್ ಅಂತೂ ಫುಲ್ ಕೊಲಾಪ್ಸ್. 5ನೇ ಬ್ಯಾಟ್ಸ್ಮನ್ ತನಕ ಯಾರು ಆಡಿಲ್ಲ ನಿನ್ನೆ ಟೀಮ್ ಇಂಡಿಯಾದಲ್ಲಿ. ನಿಜವಾಗ್ಲೂ ಮಾತ್ರ ಬೇಜಾರಾಗೋ ಸುದ್ದಿ ಮಾತ್ರ ಇದಂತೂ. ನಾವ್ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಆಡ್ತಾರೆ ಗುರು, ಆಡ್ತಾರೆ, ಕಂಬ್ಯಾಕ್ ಮಾಡ್ತಾರೆ, ಅಭಿಷೇಕ್ ಶರ್ಮಾ ಕಂಬ್ಯಾಕ್ ಮಾಡ್ತಾರೆ. ಆಲ್ಮೋಸ್ಟ್ ತಿಲಕ್ ವರ್ಮಾ ಕೂಡ ಅಷ್ಟೊಂದು ಫಾರ್ಮರ್ ಇಲ್ಲ ಬಿಡಿ. ತಿಲಕ್ ವರ್ಮಾ ಆಡ್ಲಿಂದ ಕೂಡ ಈ ಕಡೆ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಇದಾವೆ, ಹೆಂಗಾರು ರಿಕವರ್ ಮಾಡ್ಕೊಡ್ತಾರೆ ಅಂತ ಒಂದು ಹೋಪಲ್ ಕೂಡ ಇದ್ವಿ. ನಿನ್ನೆ ಎಲ್ಲದನ್ನ ನೀರಲ್ಲಿ ಹೋಮ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಇಂಡಿಯನ್ ಟೀಮ್ ಅವರು. ಅದಾದ್ಮೇಲೆ ಯಾವಾಗ ಲಾಸ್ಟ್ಗೆ ಹಾರ್ದಿಕ್ ಪಾಂಡ್ಯನ್ ವಿಕೆಟ್ ಬಿತ್ತು, ತಗೊಳ್ಳಿ ಎಲ್ಲಾರು ಕೂಡ ಹೋಪ್ ಕೊಡ್ಕೊಂಡ್ರು. ಅದಾದ್ಮೇಲೆ ರಿಂಕು ಸಿಂಗ್ ಬರ್ತಾದಂಗೆ ನಿನ್ನೆ ಮ್ಯಾಚ್ ಅಲ್ಲಿ ವಿಕೆಟ್. ನಿಜವಾಗ್ಲು ಬೇಕಾಗಿರೋ ಟೈಮಲ್ಲಿ ಆಡಲ್ಲ. ಇದು ಹೆಂಗಾಗ್ತಿದೆ ಅಂದ್ರೆ ನಾವು RCB ಮ್ಯಾಚ್ ನೋಡ್ದಂಗ್ ಬಿಟ್ಟು ನಿನ್ನೆ ಸ್ಟಾರ್ಟಿಂಗ್ ಚೆನ್ನಾಗ್ ಆಡ್ತಾ ಬರ್ತಾರೆ, ಪ್ಲೇ ಆಫ್ ಎಂಟ್ರಿ ಆಗ್ತಾರ, ಫ್ಲಾಪ್. ಸೊ ನಿನ್ನೆ ಕೂಡ ಇದಾಗಿದ್ದು. ಇಷ್ಟು ಮ್ಯಾಚ್ ಕಂಟಿನ್ಯೂಸ್ ಗೆ 4 ಮ್ಯಾಚ್ ಕೂಡ ವಿನ್ ಹಾಕೊಂಡ್ಬಂದ್ರು. ಈಗ ಸೂಪರ್ ಏಟ್ ಗೆ ಕ್ವಾಲಿಫೈ ಆದ್ಮೇಲೆ ಈ ತರ ಸಕ್ಕದಾಗಿ ಫಸ್ಟ್ ಗೇಮ್ ಪ್ಲಾನ್ ಆಡ್ತಾರೆ ಅಂತ ನಿಜವಾಗ್ಲೂ ಯಾರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ. ಆ ತರ ತುಂಬಾ ಹೀನವಾಗಿ ಗೇಮ್ ಅನ್ನ ಆಡಿರುವಂತದ್ದು. 187 111ಕ್ಕೆ ಆಲ್ ಔಟ್ ಅಲ್ಲಿ ದೇವ್ರಣೆ ಬೇಜಾರಾಗ್ಬಿಡ್ತಾರೆ ನಿನ್ನೆ ಮ್ಯಾಚ್ ಅನ್ನು ನೋಡ್ಬಿಟ್ಟು. ಆಕ್ಚುಲಿ ನಿನ್ನೆ ಹೇಳ್ಬೇಕು ಅಂದ್ರೆ ಸೌತ್ ಆಫ್ರಿಕಾದವರು ಬ್ಯಾಟಿಂಗ್ ಅಲ್ಲ ಕೂಡ ಸಖತ್ತಾಗ ಫಾರ್ಮ್ ಅನ್ನ ಕೂಡ ಶೋ ಮಾಡಿದ್ರೆ. ಅದಾದ್ಮೇಲೆ ಬೌಲಿಂಗ್ ಅಲ್ಲಿ ಕೂಡ ಅಷ್ಟೇ ಅಲ್ಟಿ ಲೆವೆಲ್ ಅಲ್ಲಿ ಕಂಟ್ರೋಲ್ ಕೂಡ ಮಾಡ್ಕೊಂಡಿರುವಂತದ್ದು. ನಿನ್ನೆ ಮಾರ್ಕೋ ಜಾನ್ಸನ್ ಗೆ 4 ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಕೇಶವ್ ಮಹಾರಾಜ್ಗೆ 3 ವಿಕೆಟ್ ಕೂಡ ಬಿದ್ದಿದೆ. ಅಂದ್ರೆ ಇಲ್ಲಿ ಆಕ್ಚುಲಿ ಪಿಚ್ ಇದೆ, ಸ್ಪಿನ್ನರ್ಸ್ ಗೆ ತುಂಬಾ ಹೆಲ್ಪ್ ಆಗುವಂತ ಪಿಚ್. ನಿನ್ನೆ ಕೇಶವ್ ಮಹಾರಾಜ್ ಕೂಡ ಅಷ್ಟೇ 3 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ಒಳ್ಳೆ ಕಂಟ್ರೋಲ್ ಕೂಡ ಮಾಡ್ಕೊಂಡಿದ್ರೆ ಸೌತ್ ಆಫ್ರಿಕಾದವರು. ಬೌಲಿಂಗ್ ಅಲ್ಲಿ ಕೂಡ ಅಷ್ಟೇ, ಬ್ಯಾಟಿಂಗ್ ಅಲ್ಲ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾತ್ರ ನಿನ್ನೆ ಗೇಮ್ ಅಲ್ಲಿ ಮಾತ್ರ. ನಿನ್ನೆ ಮತ್ತೆ ಕೇವಲ ಲಾಸ್ ಆಗಿರೋದು ಅಷ್ಟೇ ಅಲ್ಲ, ನೆಟ್ ರನ್ ರೇಟ್ ಕೂಡ ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು 76 ಲಾಸ್ ಕೂಡ ಆಗಿರುವಂತದ್ದು ನಿನ್ನೆ ಮ್ಯಾಚ್ ಅಲ್ಲಿ. ಸೊ ಹಾಗಾಗಿ ನೆಕ್ಸ್ಟ್ ಇರೋ ಮತ್ತೆ ಸೆಮಿಫೈನಲ್ ಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಜಿಂಬಾಬ್ವೆ ಮತ್ತೆ ವೆಸ್ಟ್ ಇಂಡೀಸ್ ಮ್ಯಾಚ್ ಕೂಡ ಇದಲ್ಲ, 2 ಮ್ಯಾಚ್ ಕೂಡ ವಿನ್ ಆಗ್ಲೇಬೇಕು. ಇಲ್ಲ ಅಂದ್ರೆ 1 ಮ್ಯಾಚ್ ಸೋತ್ರು ಕೂಡ ಅಷ್ಟೇ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತಾರೆ. ಸೊ ನೋಡ್ಬೇಕು ನೆಕ್ಸ್ಟ್ ಮ್ಯಾಚಸ್ ಅವರು ಹೇಗಾರ ಕಮ್ ಬ್ಯಾಕ್ ಮಾಡಿ ಮ್ಯಾಚ್ ಅನ್ನ ವಿನ್ ಮಾಡ್ತಾರ ಅಂತ. ನಿಮ್ಗೆ ಏನ್ ಅನ್ಸುತ್ತಪ್ಪ? ನಿಜವಾಗ್ಲೂ ನೆಕ್ಸ್ಟ್ ಮ್ಯಾಚಸ್ 2 ಮ್ಯಾಚ್ ಕೂಡ ವಿನ್ ಆಗ್ತಾರ, ಇಲ್ಲಾಂದ್ರೆ ಇದೇ ರೀತಿ ಸ್ಟ್ರಗಲ್ ನ ಕಂಟಿನ್ಯೂ ಮಾಡ್ತಾರ, ಏನಾಗುತ್ತೆ ಕಾದ್ ನೋಡ್ಬೇಕಷ್ಟೇ. ಸೊ ಈ ಮ್ಯಾಚ್ ಅಂತೂ ನಿಜವಾಗ್ಲೂ ಈ ತರ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಿಜವಾಗ್ಲೂ ಬೇಜಾರದ ಸುದ್ದಿ ಮ್ಯಾಚ್ ಮಾತ್ರ ನಿನ್ನೆ ನೋಡಿದ್ದು. ಸೊ ನಿಮ್ಗೆ ಈ ಮ್ಯಾಚ್ ನೋಡ್ಬಿಟ್ಟು ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.